ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತೊಂದು ಟೊಮೆಟೊದಲ್ಲಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಲಂಚ್ಗೆ. ಸೊ ಏನು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡದೆ ಮಾಡೋವಂಥದ್ದಿದು. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಅದಕ್ಕೆ ಇವತ್ತು ನಾನೇನು ಈರುಳ್ಳಿಯನ್ನು ತಿನ್ನಲ್ಲ. ಸೊ ಅದಕ್ಕೆ ಟೊಮೆಟೊಲ್ಲ ಒಂದು ಚಿತ್ರಾನ್ನ ಮಾಡಿಬಿಡೋಣ, ತುಂಬ ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಯಾರು ಬೇಕಾದ್ರೂ ಇದು ಬ್ಯಾಚುಲರ್ಸ್ ಬೇಕಾದ್ರೂ ಮಾಡ್ಕೊಬೋದು, ಅಷ್ಟು ಈಸಿಯಾಗಿದೆ. ಸೊ ಜಾಸ್ತಿ ಪದಾರ್ಥ ಏನಿಲ್ಲ. ಸೊ ಅದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಜೀರಿಗೆ, ಉದ್ದಿನಬೇಳೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಬ್ಬಣ್ಣು ಬರೋ ತನಕ. ಆಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಮುಂಚೆನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲನೂ. ಫಸ್ಟಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಇದಕ್ಕೇನು ಬೆಳ್ಳುಳ್ಳಿ ಯೂಸ್ ಮಾಡ್ತಿಲ್ಲ. ಸೊ ಅದಕ್ಕೆ ಬರೀ ಶುಂಠಿ ಹಾಕ್ಕೊಂಡು, ಅದು ತುಂಬಾ ರುಚಿಯಾಗಿರುತ್ತೆ. ಸೊ ನಾವು ಯಾವತ್ತಾರು ಹಬ್ಬಗಳಲ್ಲೂ ಬೇಕಾದ್ರೆ ಮಾಡ್ಕೊಬೋದು, ಎಲೆ ತುದಿಗೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಕಲರು ಅಷ್ಟೇ ಚೆನ್ನಾಗಿ ಬಂದಿದೆ. ಒಂದು ಮೀಡಿಯಮ್ ಸೈಜ್ದು ಒಂದು ಹುಳಿ ಟೊಮೆಟೊ ಮತ್ತು ಒಂದು ಜಾಮ್ ಟೊಮೆಟೊ ಎರಡು ತೊಗೊಂಡಿದ್ದೀನಿ ಕಲರ್ಗೋಸ್ಕರ. ಸೊ ಅವೆರಡು ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗೋ ತನಕ. ಇದಂತೂ ಯಾವ ಮಕ್ಕಳು ಬೇಕಾದ್ರೂ ಮಾಡ್ಕೊಬೋದು, ಅಷ್ಟು ಸುಲಭವಾಗಿದೆ. ಜಾಸ್ತಿ ಪದಾರ್ಥ ಏನಿರಲ್ಲ ನೋಡಿ. ಸೊ ಜಾಸ್ತಿ ಏನು ನಿಮಗೆ ಮಸಾಲನೂ ಏನೂ ಬೇಕಾಗಿಲ್ಲ ಇದಕ್ಕೆ, ಜಸ್ಟ್ ಇಷ್ಟೇ. ಹಸಿಮೆಣ್ಸಿನ್ಕಾಯಿ ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ ತುಂಡು ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರನೂ ಇರಲಿ ಅಂದ್ಬಿಟ್ಟು ಒಂದು 3 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದೆರಡು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ತುಂಬಾ ಟೇಸ್ಟಿಯಾಗಿರುವಂಥದ್ದು ಚಿತ್ರಾನ್ನ. ಮತ್ತು ಸ್ವಲ್ಪ ಫ್ರೋಝನ್ ಪೀಸ್ ಇತ್ತು ಮನೇಲಿ ಅಂದ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಮತ್ತು ಇಲ್ಲಿ ಕೊಬ್ಬರಿ ತುರಿ ಯೂಸ್ ಮಾಡ್ತಿದ್ದೀನಿ ನಾನು. ಒಣ ಕೊಬ್ಬರಿ, ಬೇಕಾದರೆ ಕಾಯಿ ತುರಿನೂ ಹಾಕ್ಕೋಬೋದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ. ಸೊ ಈಗ ಟೊಮೆಟೊ ಈಗ ಚಿತ್ರಾನ್ನಕ್ಕೆ ರೆಡಿಯಾಗಿದೆ. ಈಗ ನಾವೇನಿದ್ರು ಮುಂಚೆನೇ ಅನ್ನ ಮಾಡಿ ಇಟ್ಕೊಂಬಿಟ್ರೆ, ಸೊ ಅನ್ನ ಉದ್ರಾಗಿ ಮಾಡ್ಕೋಬೇಕು. ಆ್ಯಕ್ಚುಲಿ ಮಧ್ಯಾಹ್ನ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬೇಗನೆ ಬೆಳಗ್ಗೆನೇ ಒಂಚೂರು ಅನ್ನ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಅನ್ನನೂ ಆರಿರುತ್ತೆ, ಉದ್ರಾಗುತ್ತೆ. ಸೊ ಇದು ಹಾಕಿ ಇವಾಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ನೋಡಿ ಎಷ್ಟು ಬೇಗ ಆಗೋಯ್ತು ಚಿತ್ರಾನ್ನ ಅಂತೂ. ಅದಕ್ಕೆ ಮೇಲೊಂದು ಸ್ವಲ್ಪ ಕೊಬ್ಬರಿ ತುರಿನೂ ಹಾಕಿದ್ದೀನಿ, ಬೇಕಾದವರು ಕಾಯಿ ತುರಿನೂ ಹಾಕ್ಕೋಬೋದು. ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಸೊ ಒಳ್ಳೆ ಸೂಪರಾಗಿರೋ ಟೊಮೆಟೊ ಚಿತ್ರಾನ್ನ ಇಸ್ ರೆಡಿ ಟು ಸರ್ವ್. ಸೊ ಇದನ್ನು ಲಂಚ್ ಬಾಕ್ಸ್ಗೂ ಕಳಿಸ್ಕೋಬೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಬೇಕಾದ್ರೆ ಮಾಡ್ಕೋಬೋದು. ಸೊ ನೀವು ಆ್ಯಡ್ ಬೇಕಾದರೆ ನೀವು ಈರುಳ್ಳಿ ಬೇಕಾದ್ರೂ ಹಾಕ್ಕೋಬೋದು. ಮತ್ತು ಇಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡಿದ್ರೆ ಸೊ ಫೈನಲಿ ಟೊಮೆಟೊ ವಿತ್ ನೋ ಆನಿಯನ್ ಆ್ಯಂಡ್ ಗಾರ್ಲಿಕ್ ಚಿತ್ರಾನ್ನ ಇಸ್ ರೆಡಿ ಟು ಸರ್ವ್. ನೀವು ಎಲ್ಲರೂ ಅಷ್ಟೇ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.